10, 11, 12 ಆಯ್ತಾ. ಒಳಗೆ ನೆನೆ ಹಾಕ್ಬಾರ್ದು, ಬೇಯಲ್ಲ ಬೇಗ. ಇಮಿಡಿಯೇಟ್ಲಿ ಹಾಕ್ಬೇಕು. ಇದು ಪುಡಿ ಹೊರೋದು ಭಾರಿ ತುಂಬಾ ಇಂಪಾರ್ಟೆಂಟ್. ಇದು ಒಂದಾದ್ಮೇಲೆ ಒಂದು ಹಾಕ್ಬೇಕು. ತರಕಾರಿ, ಬೇಳೆ, ಅಕ್ಕಿ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ. ಈ ತರ ಬೇಯಬೇಕು. ತರಕಾರಿ, ಕಪ್ಪೆಣ್ಣು, ಗೋಡಂಬಿ, ಬಟಾಣಿ ಎಲ್ಲ ಈ ತರ ಕೊಡ್ಬೇಕು. ಚೆನ್ನಾಗಿ ಎಲ್ಲ ಹಾಕ್ರೆ ಬಿಸಿಬೇಳೆ ಬಾತ್. ಒಂದು ರುಚಿಮಯ, ಇನ್ನೊಂದು ತರಕಾರಿಮಯ, ಇನ್ನೊಂದು ಹದ. ಈ ಸ್ಪೂನು ಇಲ್ಲಿಂದ ಇಲ್ಲಿ ಬರೋದ್ರಲ್ಲಿ ಬಾಯಲ್ಲಿ ನೀರು ಬರ್ತದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಹನುಮಂತನಗರ ಏರಿಯಾ ಇದು. ಒಳ್ಳೆ ವಾತಾವರಣ. SGK ಕ್ಯಾಟ್ರಿಂಗ್ ಗೋಪಾಲಕೃಷ್ಣ ಅವರು ಅವ್ರದ್ದೇ ಆದ ವಿಭಿನ್ನ ಶೈಲಿಯಲ್ಲಿ ಅದ್ಭುತವಾಗಿ ನಿಮಗೆ ರೆಸಿಪಿಗಳು ತೋರಿಸ್ತಾ ಇದ್ದಾರೆ. ಗ್ಯಾಪ್ ಆಗಿಬಿಟ್ಟಿತ್ತು, ಯಾಕಂದರೆ ಇದೊಂದು ಒಳ್ಳೆ ಸೀಸನ್ ಇತ್ತು ಅವರಿಗೆ. ಸೊ ಇವತ್ತು ಫ್ರೀ ಆಗಿರೋ ಕರೆದಿದ್ದಾರೆ. ಅದ್ಭುತವಾದ ಮದುವೆ ಮನೆ ಶೈಲಿಯ ಬಿಸಿಬೇಳೆ ಬಾತ್. ಬನ್ನಿ, ಗೋಪಾಲಕೃಷ್ಣ ಅವರ ಶೈಲಿ ಬಿಸಿಬೇಳೆ ಬಾತ್ ನೋಡ್ಬಿಡೋಣ. ಸರ್ ನಮಸ್ಕಾರ. ಬಹಳ ದಿನ ಆಗ್ಬಿಡುತ್ತೆ ಸರ್. ತುಂಬಾ ಫುಲ್ ಬಿಸಿ ಸೀಸನ್ ಬೇರೆ ಇತ್ತು. ನಾವು ತೊಂದರೆ ಕೊಟ್ಟಿಲ್ಲ ನಿಮಗೆ, ಬಂದ್ಬಿಟ್ಟಿದ್ವಿ ನಿಮಗೆ ವೀಕ್ಷಕರಿಗೆ. ನಿಮ್ಮ ಒಂದು ಕ್ಯಾಟ್ರಿಂಗ್ ಇಂದು ನಮಗೆ ಬೇಕೇ ಬೇಕು ಬಿಸಿಬೇಳೆ ಬಾತ್ ಮಾಡೋಣ ಅಂತ. ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮದುವೆ ಮನೆಯಲ್ಲ ಆಕ್ಚುಲಿ ಇದು ಮೇನ್ ಐಟಮ್ ಆಗಿರುತ್ತೆ. ಹೌದು, ನಿಮ್ದು ಬಹಳ ರುಚಿ ಅಂತ ಕೇಳ್ಪಟ್ಟೆ. ನಿಮ್ಮ ವೀಕ್ಷಕರೇ ಹೇಳಿದ್ರು, ಕಸ್ಟಮರ್ಸ್ ನಮಗೆ ಹೇಳಿದ್ರು ಕಾಲ್ ಮಾಡಿ ಮೆಸೇಜ್ ಆಗಿ ತೋರಿಸಿ ಅಂತ. ಅವ್ರ ಮದುವೆ ಮನೆಯಲ್ಲಿ ಅಲ್ಲಿ ರುಚಿ ನೋಡಿ ಈ ರೆಸಿಪಿ ಗ್ಯಾರಂಟಿ ಖಂಡಿತ ಎಲ್ಲ ರೆಡಿ ಇದೆ. ಎಲ್ಲ ರೆಡಿ ಇಟ್ಕೊಂಡಿದ್ದೀರಾ? ರೆಡಿ ಇದೆ. ಬಿಸಿಬೇಳೆ ಬಾತ್. ಮೊದಲೇದಾಗಿ ಈಗ ಮನೆ ರೀತಿಯಲ್ಲಿ ಮಾಡೋದಿದ್ರೆ ಕುಕ್ಕರ್ ಯೂಸ್ ಮಾಡ್ಬೋದು. ಇಲ್ಲಿಗ ನಾವು ಒಂದು ನಮ್ಮ ಅಡಿಗೆ ಶೈಲಿಯಲ್ಲಿ ಅಂದ್ರೆ ಮದುವೆ ಮನೆ ಶೈಲಿಯಲ್ಲಿ ಮಾಡೋದಿದ್ರೆ ಒಂದು ಡಬ್ರಿ ಇಟ್ಟು ಅಂದ್ರೆ ಚೆನ್ನಾಗಿ ತೋರುತ್ತೆ, ಚೆನ್ನಾಗಿ ಬೇಯಬೇಕು. ಅದು ಕುದಿಬೇದಾಗೆ ಅದು. ಹೌದು, ಅಂದ್ರೆ ಕುಕ್ಕರಲ್ಲಿ ಮಾಡಬಾರ್ದಂತಿಲ್ಲ, ಮಾಡಿದ್ರೆ ಸ್ವಲ್ಪ ಅಂಟಿರುತ್ತೆ, ನೋಳಿ ಇರುತ್ತೆ. ಮನೆಯಲ್ಲೆಲ್ಲ ಅದೇ ಮಾಡ್ಕೊಳ್ಬೇಕಬಹುದು, ಅದೇನು ತೊಂದರೆ ಇಲ್ಲ. ಯಾವ ಅಳತೆಗೆ ಮಾಡ್ತೀವಿ ಸರ್? ಈಗ ನಾವು ಇದರಲ್ಲಿ ಒಂದು ಬೇಳೆ, ಒಂದು ಅಕ್ಕಿ ತಗೊಂಡಿದೀವಿ ಆಯ್ತಾ, ಮೆಜರ್ಮೆಂಟ್. ಅದ್ರ 1:6 ಅಂದ್ರೆ 6 ನೀರು ಹಾಕ್ಬೇಕು ಒಂದಕ್ಕೆ. ಒಂದು ಬೆಳೆಗೆ ಅಂದ್ರೆ 12 ಕಪ್ ನೀರು ಬೀಳುತ್ತೆ ಇದಕ್ಕೆ. 8 ಜನ 8ರಿಂದ 10 ಜನ ತಿನ್ಬಹುದು ಇದು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಆಯ್ತಾ. ಮನೆ ಹೇಳ್ತೀವಿ ತೊಳ್ಕೊಂಬಿಡೋಣ ಸರ್ ಇದು. ಹೌದು, ಒಟ್ಟಿಗೆ ತೊಳ್ಕೊಂಬಿಡೋಣ ಸರ್. ಹೌದು. ಸರಿ, ಇದರಲ್ಲಿ ಒಂದು ಬೇಳೆ, ಇದರಲ್ಲಿ ಒಂದು ಅಕ್ಕಿ ತಗೊಂಡಿದ್ದೀನಿ. 1:6 ಅಂದ್ರೆ 12 ಆಗುತ್ತೆ. ಸರಿ, ಇದರಲ್ಲಿ 12 ಆಗುವಷ್ಟು ನೀರು ಹಾಕ್ತೀನಿ ಆಯ್ತಾ. ಅಂದ್ರೆ ಒಂದು ಸೇರಿಗೆ 6 ಸೇರ್ ಆಗುವಷ್ಟು ನೀರು ಮೆಜರ್ಮೆಂಟ್. 1 6 7 8 9 10 11 12 ಆಯ್ತಾ. 12 ನೀರು ಇರುತ್ತೆ. ನೀರು ಕುದೀತಾ ಇದೆ ಸರ್ ಈಗ. ಹೌದು ಸರ್. ಕುದಿಯೋ ನೀರಿಗೆ ಚಲ ನೀರು ಕುದ್ಮೇಲೆ ಹಾಕ್ಬೇಕು, ಇಲ್ಲಾಂದ್ರೆ ತಳ ಕಚ್ಚುತ್ತೆ, ಕೆಳಗೋಗಿ ಗುತ್ತು ಬಿಡುತ್ತೆ. ಹೌದು, ನಾವು ತೊಳ್ಕೊಂಡಿರೋ 3 ಸಲ ತೊಳ್ಕೊಳ್ಬೇಕಿದು.
ಒಳಗೆ ನೆನೆ ಹಾಕ್ಬಾರ್ದು, ಬೇಯಲ್ಲ ಬೇಗ. ಹೌದು, ಇಮಿಡಿಯೇಟ್ಲಿ ಹಾಕ್ಬೇಕು. ಆದ್ರೆ ಇದ್ರಲ್ಲಿ ಬೇಯಬೇಕು, ಕುಕ್ಕರ್ ಅಲ್ಲಿ ಬೇಯಬೇಕು, ತುಂಬಾ ವ್ಯತ್ಯಾಸ ಇದೆ. ಕುಕ್ಕರ್ ಅಲ್ಲಿ ಒಂಥರ ನೋಳಿ ನೋಳಿ ತರ ಆಗುತ್ತೆ, ಇದಂದ್ರೆ ಒಳ್ಳೆ ಒಡೆದು ಚೆನ್ನಾಗಿ ಬೇಯುತ್ತೆ, ಓಪನ್ ಇರುತ್ತಲ್ಲ ಹಂಗಾಗಿ. ಕ್ಯಾರೆಟ್, ನವಿಲುಕೋಸು, ಬೀನ್ಸು ಹಾಕುವಂತ ತರಕಾರಿ ಆಯ್ತಾ. ನೆಕ್ಸ್ಟ್ ಇದನ್ನು ಅಷ್ಟೇ, ಆ ಕಪ್ಪಿಗೆ ಎಷ್ಟು ಅಕ್ಕಿ ಮತ್ತೆ ಎಷ್ಟು ಬೇಳೆ ಇದೆಯೋ ಆ ಪ್ರಮಾಣದಲ್ಲಿ ಇಷ್ಟು ಸಾಕಾಗುತ್ತೆ. ತರಕಾರಿ ಒಂದ್ ಸ್ವಲ್ಪ ಕ್ಲೀನ್ ತೊಳ್ಕೊಂಡು ಹಾಕ್ತಾ ಇದ್ದೀನಿ. ಬರುತ್ತೆ, ಚೆನ್ನಾಗಿ ಒಡೆದು ಬೇಯಬೇಕು. ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಅರಿಶಿಣ. ಒಂದು ತೊಟ್ಟು ಆಯಿಲ್ ಹಾಕೋದ್ರಿಂದ ಚೆನ್ನಾಗಿ ಒಡೆದು ಕ್ಲೀನಾಗಿ ಬೇಯುತ್ತೆ. ಇಷ್ಟು ಆಯಿಲ್ ಬುಡಕಚ್ಚಲ್ಲ, ಅಂಟಾಗಲ್ಲ. ಹೌದು. ಸರಿ, ಅದ್ರ ಪಾಡಿಗೆ ಅದು ಬೇಯ್ತಾ ಇದೆ. ಇವಾಗ ನಾವು ಪೌಡ್ರ್ ರೆಡಿ ಮಾಡ್ಕೊಳ್ಳೋದು, ಅಂದ್ರೆ ಬಿಸಿಬೇಳೆಬಾತ್ ಪೌಡ್ರು, ಪುಡಿ ಹುರ್ಕೊಳ್ಳುವಂಥದ್ದು ಬಿಸಿಬೇಳೆಬಾತ್ ಪೌಡ್ರು. ಹೌದು. ಸ್ವಲ್ಪ ಆಯಿಲು, ಒಂದು LG ಹಿಂಗ್ ಆಯ್ತಾ, ಹಿಂಗ್ ಪೀಸ್ ಚಿಕ್ಕದು ಮೊದಲೇದಾಗಿ. ಇದು ಪುಡಿ ಹೊರುವುದು ಭಾರಿ ತುಂಬಾ ಇಂಪಾರ್ಟೆಂಟ್. ಇದು ಒಂದಾದ್ಮೇಲೆ ಒಂದು ಹಾಕ್ಬೇಕು. ಹಿಂಗಾಗಿದೆ. ಈ ಲೆವೆಲ್ ಬಂದ್ಮೇಲೆ ಸ್ವಲ್ಪ ಮೆಂತ್ಯ, ಇದು ಘಮ ಕೊಡುತ್ತೆ. ಇದು ಚಕ್ಕೆ ಹಾಕಿದ್ದೀನಿ, 2 ಪೀಸ್ ಚಕ್ಕೆ. ಬಿಸಿಬೇಳೆ ಬಾತಿಗೆ ಮೇಯ್ನ್ ಇದು ಚಕ್ಕೆ ಆದ್ಮೇಲೆ ಒಂದು 2 ಪೀಸು ಏಲಕ್ಕಿ, ಲವಂಗ, ಏಲಕ್ಕಿ ಒಂದು 4 ಪೀಸು, 5 ಪೀಸ್ ಲವಂಗ, ಚಕ್ಕೆ, ಏಲಕ್ಕಿ, ಲವಂಗ. ಇದಕ್ಕೆ ಮೇಯ್ನ್ ಇದು ಬಿಸಿಬೇಳೆ ಬಾತಿಗೆ. ಚಕ್ಕೆ, ಏಲಕ್ಕಿ, ಲವಂಗ, ಮೆಂತ್ಯ, ಸ್ವಲ್ಪ ಹಿಂಗು ಹಾಕಿದ್ದೀನಿ. ಇದು ಸ್ವಲ್ಪ ಬ್ರೌನಿಶ್ ಆಗಿ ಫ್ರೈ ಆಗಿದೆ, ಬಿಸ್ಕೆಟ್ ಕಲರ್ ಬಂದಿದೆ. ಇವಾಗ ಸ್ವಲ್ಪ ಉದ್ದು, ಎಷ್ಟು ಬಿಡಿಸಿರೋದು? ಸ್ವಲ್ಪನೇ ಸ್ವಲ್ಪ, 1 ಟೀ ಸ್ಪೂನ್ ಉದ್ದು, 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ. ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಜಾಸ್ತಿ ಹಾಕಬಾರ್ದು. ಸಾಂಬಾರಿಗಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದು ಈ ಪ್ರಮಾಣದಲ್ಲಿ ಸಾಕಾಗುತ್ತೆ. ಥರನೇ ಇದು ಬಾರಿ ಗಡಿಬಿಡಿ ಮಾಡ್ಕೊಳ್ಬೇಕು, ತುಂಬಾ ನಿಧಾನಾಗಿ ಹುರಿಯೋದೇ ಸಾರಿನ ಪುಡಿ, ಬಿಸಿಬೇಳೆ ಬಾತ್ ಪುಡಿ. ಇದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು. ಹೌದು, ತುಂಬಾ ಗಡಿಬಿಡಿಯಲ್ಲಿ ಮಾಡ್ಕೊಂಡ್ರೆ ಕಪ್ಪಾಗತ್ತೆ. ಮತ್ತು ಹಾಕುವ ಐಟಮ್ಗಳು ಹಾಗೆ ಒಂದಾದ್ಮೇಲೆ ಒಂದು ಕ್ರಮವಾಗಿ ಹಾಕಬೇಕು. ಒಳ್ಳೆ ಉರಿನೂ ಹಾಗೆ ತುಂಬಾ ಸಣ್ಣದಿರಬೇಕು. ನೋಡಿ, ಇವಾಗ ಧನಿಯಾ ಹಾಕ್ತಾ ಇದ್ದೀನಿ. ಒಂದು 3 ಟೀ ಸ್ಪೂನ್ ಆಗುವಷ್ಟು ಧನಿಯಾ. ಆಮೇಲೆ ಒಂದು 6 ರಿಂದ 8 ಬ್ಯಾಡಗಿ. ಧನಿಯಾ ಬಿದ್ದ ತಕ್ಷಣ ಪರಿಮಳ ಬಂತು. ಹೌದು. ಸ್ವಲ್ಪ ಕೊಬ್ಬರಿ ಹಾಕಿರ್ತೀನಿ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಅರಿಶಿಣ. ನೋಡಿ, ಇಷ್ಟೇ ಈ ಬಿಸಿಬೇಳೆ ಬಾತ್ ಪೌಡರ್. ಬಿಸಿಬೇಳೆ ಬಾತ್ ಪುಡಿನೂ ಹೀಗೆ, ವಾಂಗಿ ಬಾತ್ ಪುಡಿನೂ ಸೇಮ್ ಇದೇ ಥರ. ಬಾತಿನ ಪುಡಿ ಎಲ್ಲ ಹೀಗೆ ಬರುತ್ತೆ. ಹೌದು. ಸರಿ, ಆಗಿದೆ ಸರ್. ಈಗ ಆಯ್ತಾ? ಇದನ್ನು ಪೌಡರ್ ಮಾಡ್ಕೊಳ್ಬೇಕಷ್ಟೇ. ಗ್ರೈಂಡ್ ಮಾಡಬೇಕು, ಪೌಡರ್ ಮಾಡಬೇಕು. ಹೌದು, ಸ್ವಲ್ಪ ತಣ್ಣಗಾದ್ಮೇಲೆ ಪೌಡರ್ ಮಾಡಬೇಕು. ಆಯ್ತಾ? ಈಗ ಬಿಸಿಬೇಳೆ ಬಾತಿಗೆ ಸ್ವಲ್ಪ ಕೊಬ್ಬರಿ ಪೌಡ್ರು, ಒಣ ಕೊಬ್ಬರಿ ತುರಿದಿದ್ವಿ, ಅದನ್ನು ಹುರಿದು ಬಿಟ್ಟು ಪೌಡರ್ ಮಾಡಿ ಇಟ್ಕೊಳ್ತೀವಿ. ಸ್ವಲ್ಪ ಅದ್ರ ಮೇಲೆ ಹಾಕ್ಲಿಕ್ಕೆ ಆವಾಗಲೂ ಸ್ವಲ್ಪ ಹಾಕಿದೀವಿ. ಇದು ಮೇಲ್ಗಡೆ ಹಾಕ್ಬೇಕು. ಇದು ನೆಕ್ಸ್ಟ್ ಪ್ರಕ್ರಿಯೆ ಇದು. ಹೌದು, ನೆಕ್ಸ್ಟ್ ನಾವು ಪೌಡರ್ ಹಾಕಾದ್ಮೇಲೆ ಇದನ್ನ ಹಾಕ್ಬೇಕು. ಹೌದು, ಹೇಳ್ತೀನಿ ಎಷ್ಟು ಕ್ರಮ ಬರುತ್ತೆ. ಈಗ ಇದು ಮತ್ತು ವಾಂಗಿ ಬಾತಿಗೆಲ್ಲ ಇದು ಹಾಕಬೇಕು ಕೊಬ್ಬರಿ. ಸ್ವಲ್ಪ ಅರಿಶಿಣ ಪುಡಿ ಹಾಕೊಳ್ತೀನಿ. ಆಗಿದೆ ಇದೀಗ. ಇದನ್ನು ಪುಡಿ ಮಾಡಿ ಇಟ್ಕೊಳ್ತೀವಿ. ಆಮೇಲೆ ಬಿಸಿಬೇಳೆ ಬಾತಿಗೆ ಹಾಕೊಳ್ತೀವಿ. ಇದೀಗ ಕುದೀತಾ ಇದೆ ನೋಡಿ, ಬೆಂದಿದೆ. ಅಕ್ಕಿ ಬೇಳೆ ಚೆನ್ನಾಗಿ ಹೊಂದಿ ಬೆಂದಿದೆ ನೋಡಿ, ತರಕಾರಿನೂ ಬೆಂದಿದೆ. ಇದಕ್ಕೆ ಉಪ್ಪು ಹಾಕ್ತೀವಿ ಇವಾಗ. ಆಯ್ತಾ? ಒಂದು 3 ಟೀ ಸ್ಪೂನ್ ಆಗೋಷ್ಟು ಉಪ್ಪು, ರುಚಿ ತಕ್ಕನಾಗಿ. ಆಯ್ತಾ? ತುಂಬ ಜಾಸ್ತಿ ಆದರೂ ಕಷ್ಟ ಆಗುತ್ತೆ, ಸಾಕಾಗುತ್ತೆ ಅಷ್ಟು. ತರಕಾರಿ, ಬೇಳೆ, ಅಕ್ಕಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ, ಈ ಥರ ಬೇಯಬೇಕು. ಇದಕ್ಕೀಗ ನಾವು ಒಂದು ಪ್ರೊಸೀಜರ್ ಇದೆ, ಒಂದು ಮಸಾಲೆ ಮಾಡ್ಕೊಳ್ತೀವಿ. ಮಸಾಲೆ ಅಂದ್ರೆ ಮಾಡಿರುವಂತ ಪುಡಿ, ಕೊಬ್ಬರಿ, ಬೆಲ್ಲ, ಹುಣಸೆ ಹಣ್ಣೆಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ತರ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀವಿ. ಈಗ ಹುಣಸೆ ಹಣ್ಣು ಹಾಕ್ತಿದ್ದೀನಿ. ಆಯ್ತಾ? ಹುಣಸೆ ಹಣ್ಣು ಮಾಡಿರುವಂತ
ಜ್ಯೂಸ್ ಇದೆ, ಹುಣಸೆ ಹಣ್ಣು ರಸ. ಆಯ್ತಾ, ಒಂದು 3 ಟೀ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಇದೇ ಪ್ರಮಾಣದಲ್ಲಿ ಸ್ವಲ್ಪ ಬೆಲ್ಲ, ಅಷ್ಟು ಬೆಲ್ಲ ಹಾಕಿದ್ದೀನಿ. ಆಯ್ತಾ, ಸಾಕಾಗುತ್ತೆ. ಇದು ಚೆನ್ನಾಗಿ ಕುದಿಬೇಕು ಇವಾಗ. ಹಾಂ, ಇದು ಸ್ವಲ್ಪ ತುಪ್ಪ, ಒಂದು 2 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಿದ್ದೀನಿ. 2 ದಪ್ಪ ಮೆಣಸು. ಆಯ್ತಾ, ಸ್ವಲ್ಪ ಬಟಾಣಿನೇ ಹಾಕ್ಬೇಕಂತಿಲ್ಲ. ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ಹಾಕ್ಬೋದು, ಇಲ್ಲ ಡಬಲ್ ಬೀನ್ಸ್ ಬರುತ್ತಲ್ಲ ಅದನ್ನೂ ಹಾಕ್ಬೋದು. ಆಯ್ತಾ, ಗೋಡಂಬಿ ತೊಂದರೆ ಇಲ್ಲ, ಹಾಕ್ಬೋದು, ಬಿಡ್ಬೋದು. ಗೋಡಂಬಿ ಹೀಗೆ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಮಾಡಿರುವಂಥ ಪೌಡ್ರು ನೋಡಿ ಈ ಥರ ಆಗಿದೆ. ಈ ಥರ ಇಷ್ಟು ಈ ರವೆ ಥರ ಬರಬೇಕಿದು. ತುಂಬ ನೈಸು ಮಾಡ್ಕೊಳ್ಬಾರ್ದು, ತರಿ ಇರಬೇಕು. ಆಯಿತಾ, ಈಗ ಒಂದು 5 ಟೀ ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ಕೊಬ್ಬರಿ ಇಷ್ಟು ಹಾಕೋಣ. ಇದು ಒಂದು 2 ಗಿಡ ಕೊಬ್ಬರಿ ಇದೆ, ಇಷ್ಟು ಹಾಕ್ತಾ ಇದ್ದೀನಿ. 2 ಹಾಕಂದಿಲ್ಲ, 1 ಗಿಡಕ್ಕಿದ್ರು ಆಗುತ್ತೆ, ಸಾಕಾಗುತ್ತೆ. ಆಯಿತಾ, ಇದನ್ನೀಗ ಮಸಾಲೆಗೆ ಹಾಕ್ತೀವಿ. ಅಲ್ಲೊಂದ್ಸಲ ಬೇಯುತ್ತೆ. ಬೆಂದ ತಕ್ಷಣ ಚೆನ್ನಾಗಿ ಹೊರಿಬಾರ್ದು, ಇದು ಯಾಕಂದ್ರೆ ಪೌಡ್ರ್ ಮಾಡಿದ್ವಿ ನಾವು ಚೆನ್ನಾಗಿ ಹೊರದು. ಓಕೆ, ಇದು ರೆಡಿಯಾಗಿದೆ ಈಗ. ಸರ್, ಇದು ರೆಡಿಯಾಗಿದೆ ಈಗ. ಇದು ಹಾಕ್ತಾ ಇದ್ದೀನಿ ನೋಡಿ. ತುಂಬ ಗಟ್ಟಿ ಆಗ್ಬಾರ್ದು, ತುಂಬ ನೀರು ಆಗಬಾರ್ದು. ಸರಿ ಸರ್, ಈ ಹದ್ದಲ್ಲಿ ಇರಬೇಕು. ತುಂಬ ನೀರಾದರೂ ಚೆನ್ನಾಗಿರಲ್ಲ, ಹೌದು. ತುಂಬ ಗಟ್ಟಿ ಆದರೂ ಚೆನ್ನಾಗಿರಲ್ಲ. ಸರಿ, ಇದು ಒಂದ್ಸಲಿ ಕುದಿಬೇಕೀಗ. ಕುದ್ದಿದೆ ಆ್ಯಕ್ಚುಲಿ, ಇದು ಈಗ ರೆಡಿ ಆಗಿದೆ. ಯಾಕಂದರೆ ತುಂಬ ಬೇಯ್ತಾ ಇದ್ರೆ ಪೌಡ್ರ್ ಸ್ಮೆಲ್ ಅನ್ನೋದು, ಘಮ ಅನ್ನೋದು ಹೊರಟೋಗುತ್ತೆ. ಹೌದು, ಯಾಕಂದರೆ ಪುಡಿ ಮಾಡಿದ್ದೀವಿ ನಾವು ಚೆನ್ನಾಗಿ ಹೊರದ್ಬಿಟ್ಟು. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ಅಂದಿನ ತುಪ್ಪ. ಸರಿ, ಓಕೆ. 1 ಟೀ ಸ್ಪೂನ್ ಬಿದ್ದಂಗೆ ಆಯ್ತು. ಹೌದು, 1-1.5 ಟೀ ಸ್ಪೂನ್ ಇದೆ. ಇದೆಲ್ಲ ಒಂದು ಸ್ವಲ್ಪ ನೀರೆಲ್ಲ ಹಿಂಗೆ ಬರುತ್ತೆ, ಈ ಪ್ರಮಾಣದಲ್ಲಿ ಇರಬೇಕು. ಇದು ಒಲೆ ಮೇಲೆ ಅಷ್ಟು ಗಟ್ಟಿ ಆಗಲ್ಲ, ಕೆಳಗೆ ಇಳಿಸಿದಾಗ ಒಂದ್ಸಲ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ. ಈ ಪ್ರಮಾಣದಲ್ಲಿ ಇಳಿಸ್ಬೇಕು ನಾವೀಗ. ಈ ಥರ ತರಕಾರಿ, ದಪ್ಪಮೆಣಸು, ಗೋಡಂಬಿ, ಬಟಾಣಿ ಎಲ್ಲ ಈ ಥರ ತೋರ್ಬೇಕು, ಚೆನ್ನಾಗಿ ತೋರಿಸಿ. ಎಲ್ಲ ಹಾಕ್ರೇ ಬಿಸಿಬೇಳೆ ಬಾತ್. ಬಣ್ಣ ಕೂಡ ಸೂಪರ್ ಆಗಿ. ಹೌದು. ಬಿಸಿಬೇಳೆ ಬಾತ್ ಅಂದರೆ ಹೌದು, ಈ ಬ್ಯಾಡಗಿ ಮೆಣಸು ಕಲರ್ ಆಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಹಿಂಗೆ ಬರುತ್ತೆ ಬಡ. ತುಂಬ ಖಾರ ಬೇಕಾದ್ರೆ ಗುಂಟೂರು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು. ನಾವು ಬರೀ ಬ್ಯಾಡಗಿ ಹಾಕಿದ್ವಿ. ಗುಂಟೂರು ಹಾಕೋರು ಇದ್ದಾರೆ, ಮಿಕ್ಸ್ ಮಾಡೋರು ಇದ್ದಾರೆ, ಅಂದರೆ ಮಿಕ್ಸ್ ಮಾಡ್ಬೋದು. ಓಕೆ, ಖಾರ ಜಾಸ್ತಿ ಬೇಕಂದ್ರೆ. ಸರಿ, ನೋಡೋಣ. ಓಕೆ, ರೆಡಿಯಾಗಿದೆ. ಒಲೆ ಆಫ್ ಆಯಿತು, ರೆಡಿಯಾಗಿದೆ. ಈಗ ಒಂದು ಬೌಲಿಗೆ ಹಾಕಿ ತೋರಿಸ್ತೀನಿ. ಸರ್, ಆಲ್ಮೋಸ್ಟ್ ಒಂದು ಹದಕ್ಕೆ ಬಂದಿದೆ. ಹೌದು, ಬಂದಿದೆ ನೋಡಿ. ಇವಾಗ ಬೌಲಿಗೆ ಹಾಕ್ತಾ ಇದ್ದೀನಿ. ಸರ್, ಇಷ್ಟೇ ಗಟ್ಟಿ ಇರಬೇಕು, ಇನ್ನೂ ನೀರಾಗಬಾರ್ದು, ಹೌದು, ಇನ್ನೂ ಗಟ್ಟಿ ಆಗಬಾರ್ದು. ಹೌದು, ಈ ಹದದಲ್ಲೇ ಇದ್ರೆ ಬಿಸಿ ಬಿಡಬಾರ್ದು. ಹೌದು, ಇಷ್ಟು ಇರ್ಬೇಕು. ಯಾಕಂದರೆ ಇದು ತುಂಬ ಬಿಸಿ ಇದೆ. ಅಕ್ಕಿ, ಬೇಳೆ ಎಲ್ಲ ಹೊಂದ್ಕೊಳ್ಬೇಕು. ಅಕ್ಕಿ ಜಾಸ್ತಿ ಪುಡಿನೂ ಆಗಬಾರ್ದು. ಅವ್ರದ್ದೇವ್ರದನ್ನೆಲ್ಲ ಎಲ್ಲ ಬಿಸಿಬೇಳೆ ರೀತಿ ಮಾಡೋ ರೀತಿ ಇದೇನೆ, ಹಾಕೋ ಇಂಗ್ರೀಡಿಯೆಂಟ್ಸು ಇದೇನೆ. ಮಾಡೋ ಕ್ರಮ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ ಕೆಲವ್ರದ್ದು. ಕೆಲವರು ಕುಕ್ಕರ್ ಯೂಸ್ ಮಾಡಿರ್ತಾರೆ, ಕೆಲವರು ಬೇಳೆ, ಅಕ್ಕಿ, ತರಕಾರಿ ಎಲ್ಲ ಕುಕ್ಕರಲ್ಲಕ್ಕೆ ಡೈರೆಕ್ಟ್ ಇದು ಮಾಡಿರ್ತಾರೆ. ಆಮೇಲೆ ಮಸಾಲೆ ಡೈರೆಕ್ಟ್ ಅದಕ್ಕೆ ಹಾಕಿರ್ತಾರೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಮದುವೆ ಮನೆದು ಇವತ್ತು ನಮಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಎಲ್ಲ. ನೋಡಿ ವೀಕ್ಷಕರೇ, ಎಲ್ಲ ಇವ್ರಿಗೆ ಹಾಕಿ ತರಕಾರಿಗಳು ಇಲ್ಲೇ ಕಾಣ್ತಿದೆ, ಒಂದೇ ಒಂದು ಸ್ಪೂನಲ್ಲಿ ಕಾಣ್ತಿದೆ. ಬಿಸಿಬೇಳೆ ಬಾತ್ ಬಗ್ಗೆ ಅದರ ವರ್ಣನೆ ಮಾಡೋದೇ ಬೇಡ. ಕ್ಯಾಪ್ಸಿಕಮ್, ಕ್ಯಾರೆಟ್, ಹುರುಳಿಕಾಯಿ ಅದ್ಭುತವಾಗಿ ಟೇಸ್ಟ್ ಮಾಡೋಣ ಈಗ. ನೀವು ನೋಡಿ, ನಾವು ನೋಡ್ತೀನಿ. ಒಂದು ರುಚಿಮಯ, ಇನ್ನೊಂದು ತರಕಾರಿಮಯ, ಇನ್ನೊಂದು ಹದ. ಮೇನು ಹಂತವಾಗಿ ಬೇಳೆ ಅಕ್ಕಿ ಹದನೇ ಮೇನ್ ಇತ್ತು. ಮದುವೆ ಮನೆ ಬಿಸಿಬೇಳೆ ಅಷ್ಟೇ ರುಚಿ ಇರುತ್ತೆ, ನಮ್ಮ ಮನೆಗೆ ಯಾಕೆ ಬರಲ್ಲ? ಇದು ಒಂದು ಡೌಟ್ ಇದ್ರೆ ಇವತ್ತು ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಎಪಿಸೋಡ್. ಸರ್, ನೀವು ಮಾಡಿ ಸರ್. ಬಿಸಿ ಬಿಸಿಯಾಗಿ ಏನು ಸರ್? ಹೌದು, ಚಕ್ಕೆ ಏಲಕ್ಕಿ ಸ್ಮೆಲ್ ಹಾಗೆ ಇರುತ್ತೆ. ಇಂಪಾರ್ಟೆಂಟ್ ಅನ್ನೋದು ಒಂದು ಬೇಳೆ ಅಕ್ಕಿ ನೀರು ಹದ ಆದರೆ ಪ್ರಮಾಣ, ಅದರ ಪ್ರಮಾಣ ಒಂದಾದರೆ ನಾವು ಹೊರಿಯುವಂಥ ಪುಡಿ ಹದನು ಕರೆಕ್ಟಾಗಿರ್ಬೇಕು. ಆ ಬ್ಯಾಡ್ಗಿನೂ ಹಾಗೆ ಹಾಕೋದು ಹೊತ್ತು ಟೈಮಲ್ಲೇ ಹಾಕಬೇಕು. ನೋಡಿ, ಧನಿಯಾ ಆದಮೇಲೆ ಬ್ಯಾಡ್ಗಿ,
ಇದಕ್ಕೆಲ್ಲ ನೀರದ ನೋಡಿ ಪ್ರತಿಯೊಂದು ಇಂಪಾರ್ಟೆಂಟ್ ಇಲ್ಲ ಆಕ್ಚುಲಿ. ಹೌದು, ಹಾಗಾಗಿ ಇಷ್ಟು ಚೆನ್ನಾಗಿ ಬರ್ತದೆ. ತರಕಾರಿ, ಕ್ಯಾಪ್ಸಿಕಮ್ ಅದೆಲ್ಲ ಬಿದ್ರೆ ಮಾತ್ರ ಅದಕ್ಕೆ ತಕ್ಕನಾದ ಸ್ವಲ್ಪ ತುಪ್ಪ ಎಲ್ಲ ಬೀಳ್ಬೇಕು. ಅವಾಗ ಪರಿಪಕ್ವವಾದ ಒಂದು ಬಿಸಿಬೇಳೆ ಬಾತ್ ನಿಮ್ಮಲ್ಲಿ ಮಾಡ್ಕೋಬಹುದು. ಹೌದು, ಈ ಸ್ಪೂನು ಇಲ್ಲಿಂದ ಇಲ್ಲಿ ಬರೋದ್ರಲ್ಲಿ ಬಾಯಲ್ಲಿ ನೀರು ಬರ್ತದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಮತ್ತೆ ಅಕ್ಕಿ ಹಾಗೆ ತುಂಬಾ ಪುಡಿ ಆಗ್ಬಾರ್ದು. ಹೌದು, ಎಲ್ಲ ಮುದ್ದೆ ಆದ್ಮೇಲೆ ಸ್ಮ್ಯಾಶ್ ಆದ್ಮೇಲೆ ನೋಡಿ ತಿನ್ನೋಕೆ ಚೆನ್ನಾಗಿರಲ್ಲ. ಕರೆಕ್ಟ್. ಹೌದು. ಸೊ ಹಲವಾರು ಟಿಪ್ಸ್ ನಿಮ್ಗೆ ಸಿಕ್ಕಿದೆ. ಹೌದು ಹೌದು, ನೀವು ಇದನ್ನೇ ಯೂಸ್ ಮಾಡ್ಕೊಂಡು ಮನೇಲಿ ಮಾಡ್ಕೊಳ್ಳಿ. ಏನ್ ಬಿಸಿಬೇಳೆ ಬಾತ್ ಅನ್ನೋದಕ್ಕಿಂತ ಇಂಥ ಬಿಸಿಬೇಳೆ ಬಾತ್. ಹೌದು, ಮುಂದಿನ ಸಂಚಿಕೆ ಇನ್ನೂ ಅದ್ಭುತವಾದ ಒಂದು ರೆಸಿಪಿ ಬರ್ತದೆ. ಫ್ರೀ ಇರ್ಬೇಕಾದ್ರೆ ಮಾಡ್ಕೊಂಡು ಗ್ಯಾರಂಟಿ ಗ್ಯಾರಂಟಿ. ಈಗ ಫ್ರೀ ಇದಾರೆ ಇವತ್ತು. ಓಕೆ, ಮಾಡ್ಬಿಡೋಣ. ಏನಾದ್ರೂ ಇದ್ರೆ ಮಾಡೋದಿದ್ರೆ ಫಂಕ್ಷನ್ಗಳಿದ್ರೆ ಹೇಳಿ, ಗ್ಯಾರಂಟಿ ಅಲ್ಲೇ ಬಂದು ಮಾಡ್ತೀವಿ, ಚೆನ್ನಾಗಿ ಮಾಡಿ ಕೊಡ್ತೀವಿ. ಹೌದು, ನಂಬರ್ ಇರುತ್ತೆ, ಕಾಲ್ ಮಾಡಿ. ಅದ್ಭುತವಾದ ರುಚಿ ಇರ್ತದೆ. ಇದೇ ತರದ ಬಿಸಿಬೇಳೆ ಬಾತು ಮಾಡಿಸ್ಕೋಬಹುದು. ಓಕೆ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೋಡಿ ನಮ್ದು ಇದು ಚಿತ್ರ ಇವತ್ತು. ಹೇಳಿ ಸರ್ ವೀಕ್ಷಕರಿಗೆ. ಅದೇ ನೋಡಿ ಸರ್, ನಿನ್ನೆಯಿಂದ ಇಲ್ಲ ಇದ್ದೀವಿ. ನಿನ್ನೆ ಬೆಳಗ್ಗೆ ಸ್ಟಾರ್ಟ್ ಆಯ್ತಿದ್ದು ವರ್ ಪೂಜೆ, ದೇವ್ರ ಸಮಾರಾಧನೆ ಇತ್ತು. ಇಲ್ಲೇ ಬೆಳಗ್ಗೆ ಮುಗಿಸಿದ್ರು ಅವರು. ನಿನ್ನೆ ನೈಟ್ ವರ್ ಪೂಜೆ ಇತ್ತು. ಅಲ್ಲೊಂದು 400 500 ಜನ ಊಟ ಇತ್ತು. ಇವಾಗ ಬೆಳಗ್ಗೆ ತಿಂಡಿ ಒಂದು 500 ಜನ. ಈಗ ಮಧ್ಯಾಹ್ನ 1000 ಜನ ಊಟ ಇದೆ. 1000 ಜನ ಇದೆ. ರಾತ್ರಿ ರಿಸೆಪ್ಷನ್ 1200. ನಾಳೆ ಒಂದು ಸತ್ಯನಾರಾಯಣ ಪೂಜೆ ಊಟ ಎಲ್ಲ ಇಲ್ಲಿ 3ನೇ ದಿನಕ್ಕೆ. ಹೌದು, ಇಲ್ಲ ಮುಗಿಸ್ತಾರ ಅದು ಎಲ್ಲ ಇಲ್ಲೇ. ಅದೊಂದು 500 ಜನ ಊಟ ಇಲ್ಲಿ ಪಕ್ಕ ಇರುತ್ತೆ. ಊಟ ತುಂಬ ಟೇಸ್ಟಿ ಇದೆ, ತುಂಬ ಬಿಸಿ ಇದೆ. ಇನ್ನೂ ಹೊಟ್ಟೆ ಹಸು ಆಗಿಲ್ಲ ಅಂದ್ರೂ ನೋಡ್ಬಿಟ್ಟು ತಿನ್ನೋಕೆ ಮನಸ್ಸು ಬಂದ್ಬಿಟ್ಟಿದೆ. ಯಾಕಂದ್ರೆ ನಾವು ಊಟ ಮಾಡೋದು 2 ಗಂಟೆಗೆ. ಇದು ನೋಡ್ಬಿಟ್ಟು ಹೊಟ್ಟೆ ಹಸು ಆಗಿಬಿಟ್ಟಿದೆ. ಅಕ್ಕಿ ರೊಟ್ಟಿ ಚೆನ್ನಾಗಿದೆ. ಊಟ ತುಂಬ ಚೆನ್ನಾಗಿದೆ. ನಂಗೆ ಇಷ್ಟ ಆಗಿದೆ ಅಂದರೆ ಅಕ್ಕಿ ರೊಟ್ಟಿ ಮತ್ತು ಈ ಪಾಯಸ ಇದೆಯಲ್ಲ, ಅದು ತುಂಬ ಇಷ್ಟ. ನಮಸ್ಕಾರ. ನಮಸ್ಕಾರ ಸರ್, ಈಗ ಒಂದು ನಡೀತಿದೆ. ಇವರು ಹುಡುಗಿಯವ್ರ ಮಾವ, ಇವ್ರ ಕಡೆಯಿಂದ ಆರ್ಡರ್ ಬಂದಿದೆ. ಈಗ ನಾಡ್ದು 29ಕ್ಕೆ ಇವ್ರದ್ದು ಇದೆ. ಈಗ ಮೈಸೂರಲ್ಲಿ 24 ಮೈಸೂರಲ್ಲಿ ಹೌದು. ಊಟ ಮಾಡೋದ್ರಲ್ಲಿ ಏನ್ ಹೇಳಿದ್ರು ಸರ್? ಚೆನ್ನಾಗಿದೆ ಅಂದ್ರೆ? ತುಂಬಾ ಚೆನ್ನಾಗಿದೆ ಅಂದ್ರು. ಒಳ್ಳೆ ಐಟಮ್ಸ್ ಎಲ್ಲ ಒಳ್ಳೆ ಸೆಲೆಕ್ಷನ್ ಇದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಸ್ಮೂತ್ ಆಗಿ ಕೇಳಿ ಬಡಿಸ್ತಾರೆ. ಸೊ ಮೇನ್ ನಾವ್ ಏನ್ ಮಾಡ್ತೀವಿ ಅನ್ನೋಕ್ಕಿಂತ ತುಂಬಾ ಚೆನ್ನಾಗಿ ವಿಶ್ವಾಸದಿಂದ ಬಡಿಸೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಚೆನ್ನಾಗಿದೆ. ನೆನ್ನೆಯಿಂದ ಜೊತೆಯಲ್ಲೇ ಇದೀವಿ. ತುಂಬಾ ಚೆನ್ನಾಗಿ ಬಡಿಸ್ತಾರೆ. ನಮ್ಗೆ ಒಂದ್ ಸಣ್ಣ ಕಾರ್ಯಕ್ರಮದಲ್ಲಿ ಪರಿಚಯ ಆಗಿದ್ದು, ಈಗ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ನೀವೇ ಬೇಕು ಅಂತ ಕೇಳೋ ತರ ಆಗಿದೆ. ನಮ್ ಮನೆಯವ್ರ ತರ ಇರ್ತಾರೆ. ಏನ್ ಕೇಳಿದ್ರು ಯಾವಾಗ ಹೇಳಿದ್ರು ಯಾವಾಗ ಇಲ್ಲ ಅನ್ನಲ್ಲ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಅನ್ನದಾನ ತುಂಬಾ ಒಳ್ಳೇದು. ಇನ್ನೂ ಒಂದ್ ಫಂಕ್ಷನ್ ಇದೆ ತುಮಕೂರಲ್ಲಿ, ಫಂಕ್ಷನ್ ಇದೆ. ಅದಕ್ಕೂ ನಾವು ಇವ್ರನ್ನೇ ಕೇಳ್ಕೊಂಡಿದೀವಿ ಬನ್ನಿ ಅಂತ. ಊಟ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಎವ್ರಿಥಿಂಗ್ ಇಸ್ ಸೋ ಟೇಸ್ಟಿ ಅಂಡ್ ದೆನ್ ಇಟ್ ಆಲ್ಸೋ ಲುಕ್ಸ್ ವೆರಿ ನ್ಯೂಟ್ರಿಷಿಯಸ್. ನಮ್ಗೆ ತುಂಬಾ ಇಷ್ಟ ಆಗಿದ್ದು ಅದು ಕಾಂಗ್ರೆಸ್ ಕೋಸಂಬರಿ ಅಂಡ್ ಹುಳಿನೂ ಸಕ್ಕತ್ತಾಗಿದೆ. ಅಂಡ್ ಇಟ್ಸ್ ವೆರಿ ಮೈಲ್ಡ್. ತುಂಬಾ ಮಸಾಲೆ ತರ ಇಲ್ಲ. ಸಕ್ಕತ್ ಒಂಥರ ಹೋಮ್ಲಿ ಫುಡ್ ತರ ಇದೆ. ಟೇಸ್ಟ್ ಆಗಿದೆ. ಸೈಡ್ಸ್ಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಡಿಸೋ ರೀತಿಯೂ ಚೆನ್ನಾಗಿದೆ. ಕ್ವಿಕ್ಕಾಗಿ ಸರ್ವಿಸ್ ಕ್ವಿಕ್ ಆಗಿದೆ. ಆಮೇಲೆ ಹಾಸ್ಪಿಟಾಲಿಟಿ ಯಾರನ್ನು ಏನು ಕಾಯುವಂಥದ್ದು ಏನಿಲ್ಲ. ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಚೆನ್ನಾಗಿದೆ. ಚೆನ್ನಾಗೆಲ್ಲ ಬಡಿಸೋ ಸ್ಟೈಲು ಎಲ್ಲ ನೀಟಾಗಿದೆ. ಕಾಯಿಸ್ತಾ ಇಲ್ಲ, ಬೇಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಓವರ್ ಆಲ್ ವೆರಿ ಗುಡ್. ಊಟ ಚೆನ್ನಾಗಿದೆ, ರಿವ್ಯೂಸ್ ಚೆನ್ನಾಗಿದೆ. ಎಲ್ಲ ನಮ್ಮ ಏರಿಯಾದಿಂದ ಬಂದಿರೋರು ಅಡುಗೆಯವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕೋಆಪ್ರೇಷನ್ ಚೆನ್ನಾಗಿದೆ. ಈವನ್ ತಿಂಡಿನೂ ಚೆನ್ನಾಗಿತ್ತು. ತಿಂಡಿನ ಮಾಡಿದ್ರೆ ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.